ನಿನ್ನೆ ಏನು ಕ್ಯಾಬಿನೆಟ್ ರಚನೆ ಆಯಿತು. ಭ್ರಷ್ಟಾಚಾರಿಗಳು, ಬ್ಲ್ಯಾಕ್ ಮೈಲರ್ಸು, ಸ್ಕ್ಯಾಮ್ ಸ್ಟಾರ್ಸು, ಮಹಿಳಾ ವಿರೋಧಿ, ರಾಜ್ಯ ಹಿಂದೆಂದೂ ಕಂಡಿರದಂತ ಒಂದು ದೊಡ್ಡ ನಾಟಕದ ಕಂಪನಿಯಾಗಿ ಇವತ್ತು ನಿನ್ನೆಯ ಕ್ಯಾಬಿನೆಟ್ ರಚನೆ ಆಗಿದೆ. ಈಗಾಗಲೇ ಪರಿಶಿಷ್ಟರ ಹಣ ಲೂಟಿ ಮಾಡಿ 187 ಕೋಟಿ ಹೈದರಾಬಾದ್ಗೆ ತಗೊಂಡೋಗಿ ಅಲ್ಲಿಂದ ಬಳ್ಳಾರಿ ಬೇರೆ ಬೇರೆ ಕಡೆ ಹೋಗಿ ಬಡವರಿಗೆ ಸೇರ್ಬೇಕಾಗಿದ್ದಂತ ಹಣವನ್ನ ಕಾಂಗ್ರೆಸ್ ಸರ್ಕಾರ ಲೂಟಿ ಮಾಡಿರೋದು ಸ್ಪಷ್ಟವಾಗಿ ವಿಧಾನಸಭೆಯಲ್ಲೇ ಅವತ್ತಿನ ಮುಖ್ಯಮಂತ್ರಿ ನಿನ್ನೆ ಕ್ಯಾಬಿನೆಟ್ ಅಲ್ಲೂ ನಿನ್ನೆ ಫೇರಿಂಗ್ ಅಲ್ಲೂ ಕಾಣೆಯಾಗಿರ್ತಕ್ಕಂಥ ಮುಖ್ಯಮಂತ್ರಿ ಆಗಿದ್ದಂತ ಸಿದ್ದರಾಮಯ್ಯನವರು ಅಸೆಂಬ್ಲಿಯಲ್ಲೇ ಒಪ್ಕೊಂಡ್ರು 187 ಕೋಟಿ ಹಗರಣ ಆಗಿರೋದು ನಿಜ, ನನ್ನ ಪ್ರಕಾರ 97 ಕೋಟಿ ಮಾತ್ರ ಅಂತೇಳಿ ಸದನದಲ್ಲೇ ಒಪ್ಕೊಂಡ್ರು. ಅದಾದ್ಮೇಲೆ ನಾಗೇಂದ್ರ ಅವ್ರನ್ನ ಬಂಧನ ಆಯಿತು, ಜೈಲ್ಗೆ ಹೋದ್ರು, ರಾಜೀನಾಮೆ ಕೊಟ್ರು. ಇನ್ನು ಕೇಸ್ ನಡೀತಾನೆ ಇದೆ, ಇನ್ನು ಕೇಸ್ ಈಸ್ ಆನ್. ಅಂದ್ರೆ 187 ಕೋಟಿ ತಿಂದವರು ಕೂಡ ಈ ಕ್ಯಾಬಿನೆಟ್ ಅಲ್ಲಿ ಬರ್ತಾರೆ ಅಂದ್ರೆ ಇದು ಭ್ರಷ್ಟಾಚಾರಿಗಳ ಸರ್ಕಾರ ಅಲ್ಲದೆ ಇನ್ನೇನು? ಅವ್ರಿಗೇನ ಕ್ಲೀನ್ ಚಿಟ್ ಕೊಟ್ಟಿದಾರ? ಏನೂ ಇಲ್ಲ, ಇನ್ನು ಕೇಸ್ ಪೆಂಡಿಂಗ್ ಇದೆ. ಅಂದ್ರೆ ಕರ್ನಾಟಕದ ಬಡವರ ಹೊಟ್ಟೆ ಒಡೆದು ನೋಡಾಚೆ ದೆಹಲಿ ಹೈಕಮಾಂಡ್ಗೆ ಕಪ್ಪ ಕಾಣಿಕೆ ಕೊಡೋರು ಪಟ್ಟಿ ಕೊನೆ ಮಿನಿಟ್ ಅಲ್ಲಿ ಮಂಕಾಳು ವೈದ್ಯ ಪೋಸ್ಟಲ್ಗೆ ಯಾರು ಇಲ್ಲ, ಪೋಸ್ಟಲ್ ಗಾರ್ಡ್ಗಳೇ ಇಲ್ದಂಗೆ ಆಗ್ಬಿಟ್ಟಿದೆ ಕಾಂಗ್ರೆಸ್ ಅಲ್ಲಿ. ಅಂದ್ರೆ ಬಿಜೆಪಿಗೆ ಫ್ರೀ ಸ್ವೀಪ್ ಬಿಟ್ಬಿಟ್ಟವ್ರೆ. ಬಿಜೆಪಿ ನೀವು ಅಲ್ಲೆಲ್ಲ ಸ್ವೀಪ್ ಮಾಡ್ಕೊಳ್ಳಿ ಮುಂದಿನ ಚುನಾವಣೆಯಲ್ಲಿ ಅಂತೇಳಿ ಈಗಲೇ ಬಾವುಟ ಹಾರಿಸ್ಬಿಟ್ಟಿದ್ದಾರೆ, ಅಲ್ಲಿ ತೋರಿಸ್ಬಿಟ್ಟಿದ್ದಾರೆ. ಅಂದ್ರೆ ನಾವು ಅಲ್ಲಿ ಗೆಲ್ಲಲ್ಲ. ಕೋಸ್ಟಲ್ ಬೆಲ್ಟ್ ಅಲ್ಲಿ, ಮಲೆನಾಡು ಬೆಲ್ಟ್ ಅಲ್ಲಿ ನಾವು ಗೆಲ್ಲಲ್ಲ. ಚಿಕ್ಕಮಂಗ್ಳೂರ್ಗೆ ಏನಾನ ಕೊಟ್ಟಿದ್ದಾರ ಸರ್? ಇಲ್ಲ, ಅದು ಮಲೆನಾಡು ತಾನೆ. ಕೊಡಗವ್ರಿಗೆ ಏನಾನು ಕೊಟ್ಟಿದ್ದಾರ? ಇಲ್ಲ. ಅಂದ್ರೆ ಮಲೆನಾಡು ಇಲ್ಲ, ಉಡುಪಿ ಇಲ್ಲ, ಕಾರವಾರ ಇಲ್ಲ ಅಲ್ಲ, ಕಾರವಾರ ಇಲ್ಲ ಅಲ್ಲ. ಅಂದ್ರೆ ಒಂದು ಕೋಸ್ಟಲ್ ಬೆಲ್ಟ್ ಕಾದಾರ್ ಮುಸ್ಲಿಂ ಅನ್ನೋದು ಬಿಟ್ರೆ ಏನು ಮಂಗಳೂರಲ್ಲಿ ಎಲೆಕ್ಷನ್ ಗೆಲ್ಬೇಕು ಅಂತ ಅವ್ರನ್ನೇನ್ ಮಾಡ್ದಂಗೆ ಕಾಣಲ್ಲ. ಅದರಿಂದ ಎಂಟೈರ್ ಕೋಸ್ಟಲ್ ಬೆಲ್ಟ್ ಬಿಜೆಪಿಗೆ ಒಂದು ರೀತಿ ಏನೋ ಫ್ರೀ. ಚುನಾವಣೆಗೆ ಮುಂಚೆನೆ ಸೋತಿದ್ದೀರಿ ಅಂತ ಒಪ್ಕೊಂಡಿದ್ದಾರೆ. ಚುನಾವಣೆಗೆ ಇನ್ನ 2028ರ ಚುನಾವಣೆಯ ಮುಂಚೆನೆ ಕೋಸ್ಟಲ್ ಬೆಲ್ಟ್ ಅಲ್ಲಿ ಕಾಂಗ್ರೆಸ್ ಸೋಲು ಒಪ್ಕೊಂಡಿರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಇವತ್ತು 8 ಜಿಲ್ಲೆಗಳಿಗೆ ಪ್ರಾಧಾನ್ಯ ಇಲ್ಲ. 8 ಜಿಲ್ಲೆಗಳು, ರಾಯಚೂರಿಲ್ಲ, ಹಿಂದುಳಿದ ಜಿಲ್ಲೆ. ಯಾದಗಿರಿ ಇಲ್ಲ, ಹಿಂದುಳಿದ ಜಿಲ್ಲೆ. ಕೋಲಾರ ಹಿಂದುಳಿದ ಜಿಲ್ಲೆ. ವಿಜಯನಗರ ಹಿಂದುಳಿದ ಜಿಲ್ಲೆ. ಚಿಕ್ಕಬಳ್ಳಾಪುರ ಹಿಂದುಳಿದ ಜಿಲ್ಲೆ. ಪಾಪ ಸ್ಟೇಟ್ಮೆಂಟ್ಗಳು ಕೊಟ್ಟಿದ್ದೆ ಚಿಕ್ಕಬಳ್ಳಾಪುರ ಎಲ್ಲ ಕಡೆನೂ ಕಾಣೆ ಆಗೋಗ್ಬಿಟ್ಟೆ ಅವ್ರು. ಈಗೆಲ್ಲೂ ಒಂದು ಸ್ಟೇಟ್ಮೆಂಟೇ ಇಲ್ಲ. ಬರೀ ಯೂಟ್ಯೂಬ್ ಅಲ್ಲಿ ಅದೇ ಟ್ಯೂಬ್ಗಳೇ ನೋಡ್ತಾ ಇದ್ದೆ ಅವ್ರದೇ. ಈಗ ಟ್ಯೂಬೇ ಇಲ್ಲ, ಯಾವ್ದು ಟ್ಯೂಬ್ ಇಲ್ಲ, ತಲೆನೂ ಇಲ್ಲ. ಅದು ಡಿಕ್ಲೇರ್ಡ್ ಶಿಕ್ಷಣ ಮಂತ್ರಿ ಅಂತ ಡಿಕ್ಲೇರ್ ಮಾಡ್ಕೊಂಬಿಟ್ಟಿದ್ರು ಅವರೇ. ಸರ್ಟಿಫಿಕೇಟ್ ಕೊಟ್ಕೊಂಡು ಪತ್ತೆನೇ ಇಲ್ಲ.
ಭಾಷಣ ಮಾಡೋ ಮಾತ್ರ ಇಡೀ ಕರ್ನಾಟಕ ಸಮಾನತೆ ಅಂತಾರೆ. ಈಗ 8 ಜಿಲ್ಲೆಗೆ ನೆಗ್ಲೆಕ್ಟ್ ಮಾಡಿದಿರಲ್ಲ. ಈಗ ಕೋಲಾರ, ಚಿಕ್ಕಬಳ್ಳಾಪುರ ಅಂತೂ ಕೇಳೋರಿಲ್ಲ. ಅಂದ್ರೆ ಬಹಳಷ್ಟು ಸಮಾಜಗಳಿಗೆ ಪ್ರಾತಿನಿಧ್ಯನೇ ಇಲ್ಲ. ಮೀನುಗಾರ ಸಮುದಾಯ ದೊಡ್ಡ ಸಮುದಾಯ ಇದೆ ಕೋಸ್ಟಲ್ ಬೆಲ್ಟ್ ಅಲ್ಲಿ, ಇದೆಯಾ ಸರ್? ಇಲ್ಲ. ವಿಶ್ವಕರ್ಮಗೆ ಇಲ್ಲ, ಹಿಂದೆ ಜೈನ್ ಇತ್ತು ಅದು ಇಲ್ಲ, ಬ್ರಾಹ್ಮಣರಿಗಂತೂ ಇಲ್ಲ. ಬಹಳಷ್ಟು ಜನ ಬಿಟ್ಬಿಟ್ಟಿದ್ದಾರೆ. ಈಗ ಎಲ್ಲರೂ ಕೂಡ ಇವರೆಲ್ಲರೂ ಕೂಡ ಪ್ರತಿಭಟನೆ ಹಾದಿ ಹಿಡಿದಿದ್ದಾರೆ. ಒಬ್ಬರಂತೂ ರಾಜೀನಾಮೆ ಕೊಟ್ಟಿದ್ದಾರೆ ಆಲ್ರೆಡಿ. ಯಾರು? ಯಶವಂತ ರಾಯ್ ಅವರು ರಾಜೀನಾಮೆ ನೆನ್ನೆನೆ ತಂದು ಕೊಟ್ಟಿದ್ದಾರೆ. ಒಟ್ಟು ಅವ್ರ ಪ್ರಕಾರ ಸುಮಾರು 30 ರಿಂದ 40 ಜನ ಇದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಮತ್ತೆ ಎಲ್ಲರೂ ಸೇರ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದಾರೆ. ನಮ್ಮ ತುಮಕೂರು ಯಾರಪ್ಪ ಹಿರಿಯ ಸಚಿವರು ಜಯಚಂದ್ರ ಅವರಂತೂ ಯಾವ ಮುಖ ಇಟ್ಕೊಂಡು ನಾನು ಕಾನ್ಸ್ಟಿಟ್ಯೂನ್ಸಿಗೆ ಹೋಗ್ಲಿ ಅಂತ ಮುಖಗಳನ್ನೆಲ್ಲ ಇಲ್ಲಿ ಮಾಡಿದ್ದಾರೆ ಅಂತ. ಅಂದ್ರೆ ಮಂತ್ರಿ ಆಗಿರೋರ್ನ ಈ ಮುಖಗಳನ್ನ ಇಟ್ಕೊಂಡು ಯಾವ ರೀತಿ ನಾನು ಕಾನ್ಸ್ಟಿಟ್ಯೂನ್ಸಿಗೆ ಹೋಗ್ಲಿ ನಾನು ಇವ್ರ ಪರವಾಗಿ ಮಾತಾಡಕ್ಕೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಇನ್ನು ಕೆಲವರು ಎಲ್ಲರೂ ರಾಜೀನಾಮೆಯ ಹಂತಕ್ಕೆ ಹೊರಟೋಗಿದ್ದಾರೆ ಈಗಾಗಲೇ. ಕೆಲವರೆಲ್ಲ ಕಾಂಗ್ರೆಸ್ ಪಾರ್ಟಿಯನ್ನ ಕ್ವಶನ್ ಮಾಡ್ತಾ ಇದ್ದಾರೆ. ದ್ರೋಹ ಬಗ್ದವರು ಕಾಂಗ್ರೆಸ್ ಅವ್ರಿಗೆ, ಬೆನ್ನು ಚೂರಿ ಹಾಕಿದವ್ರಿಗೆಲ್ಲ ನೀವು ಕೊಟ್ಟಿದ್ದೀರಾ, ನಮ್ಗೆ ಯಾಕೆ ಕೊಟ್ಟಿಲ್ಲ ಅಂತೇಳಿ ಹಾಕಿದ್ದಾರೆ. ನಾನು ನಮ್ಮ ಕಾರ್ಯಕರ್ತರೇನ ಚೂರು ಹೆಚ್ಚು ಕಮ್ಮಿ ಆಗಿ ಯಾವ್ದನ ಪ್ರೊಟೆಸ್ಟ್ ಅಲ್ಲಿ ಕೈಗೆ ಏನಾನ ತಗೊಂಡ್ರೆ ಕೇಸ್ಗಳ ಮೇಲೆ ಕೇಸ್ ಇದುವರೆಗೂ ಒಂದು 150-200 ಕೇಸ್ ಹಾಕ್ಬಿಟ್ಟಿದ್ದಾರೆ ಕಾಂಗ್ರೆಸ್ ಅವರು. ನೆನ್ನೆ ವಿಜಯನಗರದಲ್ಲಿ ಕೈಗೆ ತಗೊಂಡಿದ್ರು, ನಾನು ಹೇಳಕ್ಕಾಗಲ್ಲ, ಮುಖ್ಯಮಂತ್ರಿಗೆ ಹೊಡಿತಾ ಇದ್ದಾರೆ. ಮುಖ್ಯಮಂತ್ರಿ ಇದಕ್ಕೆ ಭಾವಚಿತ್ರಕ್ಕೆ ಮೈಸೂರಲ್ಲೂ ಹೊಡಿತಾ ಇದ್ದಾರೆ. ಮೈಸೂರಲ್ಲಂತೂ ಏನೇನೋ ಮಗ ಅಂತ ಅಂದಿದ್ದಾರೆ. ನಾನು ಅವೆಲ್ಲ ಹೇಳಕ್ಕಾಗಲ್ಲ, ಅದೆಲ್ಲ ಮೀಡಿಯಾದಲ್ಲೆಲ್ಲ ಬಂದ್ಬಿಟ್ಟಿದೆ. ಮೀಡಿಯಾದಲ್ಲಿ ಯೂಟ್ಯೂಬಲ್ಲಿ ಎಲ್ಲ ಬಂದ್ಬಿಟ್ಟಿದೆ. ಏನೇನೋ ಮಗ ಮುಖ್ಯಮಂತ್ರಿಗೆ. ನಾವೇನ ಮಾಡಿದ್ರೆ ಕೇಸು. ಈ ಕಾಂಗ್ರೆಸ್ ಕಾರ್ಯಕರ್ತರೇ ನಿಮ್ಮ ಯೋಗ್ಯತೆಯನ್ನ ಹರಾಜಾಗ್ತಾ ಇದಾರಲ್ಲ ಬೀದಿಗಳಲ್ಲಿ, ಏನ್ ಮಾಡ್ತೀರಾ ಈಗ? ಇಡೀ ರಾಜ್ಯದಲ್ಲಿ ಏನೋ ಒಂದ್ ಕಡೆ ಅಲ್ಲ ಬಂಡಾಯ ಇದ್ದಿರೋದು, ಒಂದ್ ಕಡೆ ಅಲ್ಲ, ಎಲ್ಲ ಕಡೆನೂ ಬೆಂಗಳೂರಿಂದ ಹಿಡಿದು ಮೈಸೂರಿಂದ ಹಿಡಿದು ಚಿಕ್ಕಬಳ್ಳಾಪುರದಿಂದ ಹಿಡಿದು ಯಾದಗಿರಿ, ರಾಯಚೂರು, ಹುಬ್ಳಿ, ಬೆಳಗಾವಿ. ಪಾಪ ಲಕ್ಷ್ಮಿ ಅವರಂತೂ ಗೊಡೋ ಅಂತ ಕಣ್ಣೀರು ಸುರಿಸ್ತಾ ಇದ್ದಾರೆ. DK-ಗಿಂತ ಸಿದ್ದರಾಮಯ್ಯನೇ ಮೇಲು ಅಂತ ಹೇಳ್ತಾ ಇದ್ದಾರೆ ಅವರು. ಆ ಪರಿಸ್ಥಿತಿ ಅಂದ್ರೆ ಇಡೀ ರಾಜ್ಯ ಇವತ್ತು ಕ್ಯಾಬಿನೆಟ್ ಆದ್ಮೇಲೆ ಹೊಸತನ. ಮಾಧ್ಯಮದವರಂತೂ ಮೆಚ್ಚಲೇಬೇಕು. ಮಾಧ್ಯಮದವರು ಪಟ್ಟಿ ಮೇಲೆ ಪಟ್ಟಿ ಬಿಡುಗಡೆ ಮಾಡಿ ಹೊಸತನ, ಹೊಸ ಕಳೆ, ಹೊಸ ವರ್ಚಸ್ಸು, ಕರ್ನಾಟಕವನ್ನ ಚಂದ್ರಲೋಕಕ್ಕೆ ತಗೊಂಡೋದಂತ DK ಶಿವಕುಮಾರ್ ಎಲ್ಲ ಹಾಕಿದ್ರು. ಚಂದ್ರಲೋಕ ಇರ್ಲಿ, ಪಾತಾಳಕ್ಕೆ ತಗೊಂಡೋಗ್ಬಿಟ್ರು. ಎಲ್ಲ ಮಾಡಿರೋಂಥವ್ರು ಎಲ್ಲರೂ ನೋಡ್ಬಿಟ್ರೆ ಅವ್ರ ಹಿಸ್ಟ್ರಿಗಳು ಎಲ್ಲ ಪಾತಾಳಕ್ಕೆ ತಗೊಂಡೋಗಿ ಹಾಕುವಂಥವ್ರದೇ ಬಿಟ್ಟಿದೆ. ಅಂದ್ರೆ ಹೊಸತನೂ ಇಲ್ಲ. ಅದೇನೋ 60-40 ಅಂದ್ರು. ಆ ಕಮಿಷನ್ನ ಏನು ಗೊತ್ತಾಗಿಲ್ಲ. 60 ಕೇಂದ್ರಕ್ಕೆ ರಾಜ್ಯಕ್ಕೆ ಏನು ಗೊತ್ತಾಗಿಲ್ಲ. ಅದು ಆ 60-40ನೂ ಇಲ್ಲ. ಹೊಸತನ ಅಂತೇಳಿ ಅದೇ ಕರಪ್ಟ್, ಅದೇ ಭ್ರಷ್ಟಾಚಾರಿಗಳನ್ನ ಇವತ್ತು ನೇಮಕ ಮಾಡಿರೋಂಥದ್ದು. ನೇಮಕ ಯಾಕೆ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ಇದು DK ಶಿವಕುಮಾರ್ ಲಿಸ್ಟ್ ಅಲ್ಲ ಅಂತ ಹೇಳಿದ್ದಾರೆ. ಪೇಮೆಂಟ್ ಲಿಸ್ಟ್ ಅಲ್ಲ, ಪೇಮೆಂಟ್. ಅದಕ್ಕೆ 2 ತಿಂಗಳು ಹಿಂದೆ ಮುಂದೆ ಮಾಡಿರೋ ಪೇಮೆಂಟ್ ಲಿಸ್ಟ್ ಇದು. ಯಾಕೆಂದ್ರೆ ನೀವು ಮಂಗಳೂರಿನ ಮಾಕಾಡು ವೈದ್ಯ ಇರ್ತಾರೆ, ಭಟ್ಕಳ, ಸಡನ್ ಆಗಿ ದಾವಣಗೆರೆ ಮಲ್ಲಿಕಾರ್ಜುನ
ಅವ್ರ ಮನೆಯಲ್ಲಿ MP ಅವ್ರ ಮನೇನೆ, MLA ಅವ್ರ ಮನೇನೆ, ಮಾಜಿ ಮಂತ್ರಿ ಮೂರು 2 MLA 1 MP. ಈಗ ಅಲ್ಲಿ ಇನ್ನೊಂದು ಮಿನಿಸ್ಟರ್ ಸೇರ್ಗಂತು. ಹೆಂಗೆ ಮನಿ ಕಾಂಚಾಣ ಇಲ್ಲದೆ ಇದೆಲ್ಲ ಹೆಂಗ್ ನಡೀತತೆ? ಕಾಂಚಾಣದ ಮಹಿಮೆ ಕೊನೆ ಮೂಮೆಂಟ್ ಅಲ್ಲಿ ಚೇಂಜ್ ಆಗ್ತೈತೆ ಅಂದ್ರೆ ಪಾಪ ಮಾಕಾಡ ವೈದ್ಯ ಅವ್ನು ಕಾಸು ಕೊಟ್ಟಿಲ್ಲ, ಮೋಸ್ಟ್ಲಿ ಪೇಮೆಂಟ್ ಕೊಟ್ಟಿದ್ದಂಗಿಲ್ಲ. ನನ್ನ ತಿಳ್ ಪ್ರಕಾರ ಪೇಮೆಂಟ್ ಕೊಟ್ಟಿಲ್ಲ, ಇಲ್ಲ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕೊನೆಗೆ ಕೊಡಕ್ ಆಗ್ಲಿಲ್ಲ ಅನ್ನೋ ಪಾಪ ಅವರು ಪಾಪ ಅಮಾಯಕ. ಅವರು ಕರಪ್ಷನ್ ಮಾಡಿ ಯಾಕೆ ನಾನ್ಯಾಕೆ ಸಿಕ್ಕಾಕಬೇಕು ಅಂತ ಯೋಚನೆ ಮಾಡಿ ಮಾಕಾಡು ವೈದ್ಯರು ನಾವು ಬೇಡಪ್ಪ ಅಂತೇಳಿ ಕೊಡ್ದಿದ್ಕೋಸ್ಕರ ಈಗ ಹಣ ಇರೋರು ಯಾರಿದ್ದಾರೆ ಅವ್ರು ಮಾಡಿದ್ದಾರೆ. ಅದಕ್ಕೆ ಹೇಳಿದ್ ನಾನು ಪೇಮೆಂಟ್ ಸೀಟ್ಗಳು ಎಲ್ಲ ಜಾಸ್ತಿನೇ. ಅದರಿಂದ ಈ ಮಂತ್ರಿಮಂಡಲ ಇವತ್ತು ಮೊದಲ ಬಾರಿಗೆ ನಿನ್ಗೂ 2,000, ಯಾರಿಗೆ ಕಾಕಾ ಪಾಟೀಲ್ ಹೆಂಡತಿಗೂ 2,000, ಮಾದೇವಪ್ಪ ನಿನ್ನ ಹೆಂಡತಿಗೂ 2,000, ನಿನ್ನ ಹೆಂಡತಿಗೂ ಫ್ರೀ, ಇವ್ರ ಹೆಂಡತಿಗೂ ಫ್ರೀ ಅಂದ್ರು. ಒಂದು ಮಹಿಳಾ ಕೋಟ ಇಲ್ಲ. 50% ಮಹಿಳೆಯರಿರೋ ರಾಜ್ಯದಲ್ಲಿ 50 ಪಾಯಿಂಟ್ ಸಮ್ ಚೇಂಜ್ ಏನೋ ಇದೆ, 50.2-3 ಏನೋ ಇರ್ಬೇಕು ಮಹಿಳೆಯರ ಸಂಖ್ಯೆ. ಇಷ್ಟಿರೋದ ಕಡೆ ಒಬ್ಬ ಮಹಿಳೆ ಕೊಡಕ್ ನಿಮ್ಗೆ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ ನಿಮ್ ಯೋಗ್ಯತೆಗೆ ಏನ್ ಹಾಕ್ಬೇಕು? ಯೋಗ್ಯತೆಗೆ ಅಷ್ಟು ಬೆಂಕಿ ಹಾಕ ಅಂತ ಹೇಳ್ಬೇಕು. ಒಬ್ಬರು ಸಿಕ್ಕಿಲ್ವಾ ನಿಮ್ಗೆ? ಆ ಮುಸಲ್ಮಾನರು 11-12% ಇದ್ದಾರೆ ರಾಜ್ಯದಲ್ಲಿ. 4 ಜನ ಅಲ್ಲನಪ್ಪ, 3 ಇನ್ನೊಂದು ಬರ್ತಾ ಇದೆಯಲ್ಲ ಸಭಾಪತಿ. 11% ಇರೋರಿಗೆ 4 ಪೋಸ್ಟ್, 50% ಇರೋರಿಗೆ 0 ಪೋಸ್ಟ್. ಇದು ರಾಜ್ಯದ ಮಹಿಳೆಯರಿಗೆ ಮಾಡದಂತ ದ್ರೋಹ, ವಂಚನೆ. ಪಾಪ ಗಾಯತ್ರಿ ಶಾಂತ ಗೌಡ್ರು ಪಾಪ ಕಾದ್ಗಂಡು ಎಲ್ಲ ಅವಾಗೆ ಬೈಟ್ ಎಲ್ಲ ಕೊಟ್ಬಿಟ್ಟಿದ್ರು. ಅವರು ಪ್ರೆಸ್ ಮೀಟ್ ಮಾಡಿ ಬೈಟ್ ಎಲ್ಲ ನನ್ಗೆ ಮಂತ್ರಿ ಕೊಟ್ರೆ ನಾನು ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ, ನನ್ನ ಭ್ರಷ್ಟಾಚಾರ ರಹಿತ ಮಂತ್ರಿ ಖಾತೆ ಏನೇನೋ ಹೇಳಿದ್ರು. ಪಾಪ ಖಾತೆನೇ ಇಲ್ದಂಗೆ ಖ್ಯಾತೆ ತೆಗೆದ್ಬಿಟ್ರು ಕಾಂಗ್ರೆಸ್ ಅವರು. ಅಂದ್ರೆ ನನ್ನ ಪ್ರಕಾರ ಈ ಸರ್ಕಾರ ಟೇಕ್ ಆಫ್ ಆಗಿಲ್ಲ, ಆಗದೂ ಇಲ್ಲ. ಇದುವರೆಗೂ ಟೇಕ್ ಆಫ್ ಆಗಿಲ್ಲ ಈ ಸರ್ಕಾರ. ಕೆಲಸ ಮಾಡಕ್ಕೆ ಶುರು ಮಾಡಿಲ್ಲ ಇನ್ನು. ಅದರಲ್ಲಿ ಬರಗಾಲ, ಅದರಲ್ಲಿ ಕಾವೇರಿ ಗಲಾಟೆ, ಟೇಕ್ ಆಫೇ ಆಗಕ್ಕಾಗಿಲ್ಲ. ಇನ್ನು ಮುಂದೇನೂ ಈ ಸರ್ಕಾರ ಟೇಕ್ ಆಫ್ ಆಗುವಂತ ಮಂತ್ರಿಮಂಡಲ ಅಲ್ಲ ಇದು. ಅದೇ ಮುಖಗಳು, ಬ್ಲಾಕ್ ಮೇಲು, ಪೇಮೆಂಟು, ಇದೇ ಇವತ್ತು ಇಲ್ಲಿ ನಾವು ನೋಡ್ತಾ ಇರೋವಂಥದ್ದು. ಆಮೇಲೆ ಕಾಂಗ್ರೆಸ್ ಅವರು ಮಾತೆತ್ತರೆ ಆ ಸಂವಿಧಾನ ಪುಸ್ತಕನ ಕೈ ಇಟ್ಕೊಂಡ್ಬಿಟ್ಟಿದ್ದಾರೆ. ಸಂವಿಧಾನ ಪುಸ್ತಕ ಕೈ ಹಿಡ್ಕೊಬೇಕಾಗಿರೋರು ಭಾರತದ ನಾಗರಿಕರು. ಯಾರು ಭಾರತ ಮಾತಾ ಕಿ ಜೈ ಅಂತೀರಿ, ಭಾರತವನ್ನ ಪ್ರೀತಿ ಮಾಡ್ತೀರಿ, ಅವ್ರು ಇಟ್ಕೊಬೇಕು. ಈ ಕಾಂಗ್ರೆಸ್ ಅವ್ರು ಎಲ್ಲೋದ್ರೂ ಅದು ಖಾಲಿ ಪುಸ್ತಕ ಇಟ್ಕೊಂಡಿರ್ತಾರೆ ಮೋಸ್ಟ್ಲಿ ಅನ್ಸುತ್ತೆ. ಬೈಂಡಿಂಗ್ ಮಾತ್ರ ಮೇಲೆ ಅಂಬೇಡ್ಕರ್ ಇಟ್ಕೊಂಡಿದ್ದಾರೆ ಓಟ್ಗೋಸ್ಕರ, ಒಳಗಡೆ ಎಲ್ಲ ಖಾಲಿ. ಯಾಕೆಂದ್ರೆ ಇವತ್ತು ಕರ್ನಾಟಕದ ಶಾಸಕಾಂಗಕ್ಕೆ ಒಂದು ಮೋಸ ಮಾಡಿದ್ದಾರೆ. ಇವತ್ತು ಶಾಸಕಾಂಗ, ಸ್ಪೀಕರ್ ಇರ್ಬೋದು, ಡೆಪ್ಟಿ ಸ್ಪೀಕರ್ ಇರ್ಬೋದು, ಸಭಾಪತಿ ಇರ್ಬೋದು, ಇವೆಲ್ಲನೂ ಕೂಡ ಪಕ್ಷಾತೀತವಾಗಿ ನಡೆಯುವಂಥದ್ದು. ಪಕ್ಷನೇ ಇರಲ್ಲ ಅದಕ್ಕೆ. ಸಂವಿಧಾನದ ಅಧಿಕಾರ ಅದು ಪೋಸ್ಟ್ಗಳದು ಸಂವಿಧಾನದ. ಇವತ್ತು ಕಾಂಗ್ರೆಸ್ ಲೆಟರ್ ಅಲ್ಲಿ ಅದನ್ನೆಲ್ಲ ಪೋಸ್ಟ್ ಮಾಡ್ತಾರೆ ಅಂದ್ರೆ ಇತಿಹಾಸದಲ್ಲಿ ಎಲ್ಲಾದ್ರೂ, ರಾಜ್ಯದ ಇತಿಹಾಸದಲ್ಲಿ ಎಲ್ಲಾದ್ರೂ ಸ್ಪೀಕರ್ ಮತ್ತು ಸಭಾಪತಿ ಹೆಸರನ್ನ ಕಾಂಗ್ರೆಸ್ ಲೆಟರ್ ಅಲ್ಲಿ ಘೋಷಣೆ ಮಾಡಿರೋದು ಎಲ್ಲಾದ್ರೂ ಇದೆಯಾ? ಆ ಸಂವಿಧಾನನ ಗಾಳಿಗೆ ತೂರಿರುವಂತ ಈ ಕಾಂಗ್ರೆಸ್ ಪಾರ್ಟಿ
ಇಡೀ ಶಾಸಕಾಂಗಕ್ಕೆ, ಇಡೀ ಶಾಸಕಾಂಗವನ್ನ, ವಿಧಾನ ಪರಿಷತ್ತನ್ನ ಕಾಂಗ್ರೆಸ್ ಕಚೇರಿ ಮಾಡಕ್ಕೆ, ಕಾಂಗ್ರೆಸ್ ಕಚೇರಿ ಆಗೋಗಿದೆ ಈಗ. ಕಾಂಗ್ರೆಸ್ ಹೈಕಮಾಂಡ್ ಎಲ್ಲ ಘೋಷಣೆ ಮಾಡೋದಾದ್ರೆ ಶಾಸಕಾಂಗ ಏನ್ ಬೇಕಾಗಿದೆ ಕರ್ನಾಟಕದಲ್ಲಿ? ಅದರಿಂದ ಸಂವಿಧಾನದ ಆಶಯಗಳನ್ನ ಗಾಳಿಗೆ ತೂರಿದ್ದಾರೆ ಇವರು. ದೇಶದ ಮುಂದೆ ಒಂದ್ ರೀತಿ ನಾವೆಲ್ಲ ಕನ್ನಡಿಗರು ಬೆತ್ತರೆ ಆಗುವ ಪರಿಸ್ಥಿತಿಗೆ ತಂದಿದ್ದಾರೆ ಸಂವಿಧಾನವನ್ನ ಅಗೌರವ ಮಾಡಿ. ಒಂಥರ ಈ ಜಾಬ್ಗೆ ಫಿಲ್ ಮಾಡ್ತಾರಲ್ಲ, ಏನು ಕೆಲಸಕ್ಕೆ ನೌಕರರನ್ನ ಫಿಲ್ ಮಾಡೋ ರೀತಿ ಅಪಾಯಿಂಟ್ಮೆಂಟ್, ಎಂಪ್ಲಾಯ್ಮೆಂಟ್ ಆಫೀಸಲ್ಲಿ ಇದೆಯಲ್ಲ, ಎಂಪ್ಲಾಯ್ಮೆಂಟ್ ಆಫೀಸ್ ಆಗೋಗ್ಬಿಟ್ಟಿದೆ. ಸಭಾಪತಿ ಇದನ್ನೆಲ್ಲ ನೇಮಕ ಮಾಡಿರೋದು ನೋಡಿದ್ರೆ ಒಂದು ರೀತಿ ಎಂಪ್ಲಾಯ್ಮೆಂಟ್ ಆಫೀಸ್ ರೀತಿ ಮಾಡಿರೋವಂಥದ್ದು ಕಾಣ್ತಾ ಇದೆ. ಮುಖ್ಯಮಂತ್ರಿ ಮಾತಾಡ್ತಾರೆ, ಹೈಕಮಾಂಡ್ ಅಂತಾರೆ. ಅಂದ್ರೆ ಸಂವಿಧಾನ ಏನೇ ಹೇಳುತ್ತೆ? ಸಲಹೆ ತಗೊಬೋದು, ಸಲಹೆ ಇಲ್ಲ ಅಂತ ಹೇಳಲ್ಲ ನಾನು. ಸಲಹೆ ಯಾರು ಬೇಕಾದರೂ ರಾಜ್ಯದಲ್ಲಿ ದಾರಿಗೆ ಹೋಗೋ ದಾಸಯಿಂದನೂ ನೀವು ಸಲಹೆ ತಗೊಬೋದು ಮುಖ್ಯಮಂತ್ರಿ. ಆದ್ರೆ ಕೇಂದ್ರ ಕಾಂಗ್ರೆಸ್ ಪಾರ್ಟಿ ಅವ್ರ ಲೆಟರ್ ಅಲ್ಲಿ ಈ ಲಿಸ್ಟನ್ನ ಘೋಷಣೆ ಮಾಡ್ತಾರೆ ಅಂತಂದ್ರೆ, ಬನ್ನಿ ಅಣ್ಣ, ಅಂಬೇಡ್ಕರ್ ಸುದ್ದಿ ಹೇಳ್ತಾ ಇದ್ದೆ, ನೀನ್ ಇರ್ಬೇಕಲ್ಲ. ಅಂದ್ರೆ ಪ್ರಜಾಪ್ರಭುತ್ವದ ಮೌಲ್ಯಗಳು ಇವತ್ತು ಕಾಂಗ್ರೆಸ್ ಲೆಟರ್ ಅಲ್ಲಿ ಒಂದು ರೀತಿ ಅವಮಾನ ಆಗಿದೆ. ಇಡೀ ಪ್ರಜಾಪ್ರಭುತ್ವಕ್ಕೆ ಅವಮಾನ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿ ದೇಶದ ಕ್ಷಮೆಯನ್ನ ಯಾಚಿಸಬೇಕು, ರಾಜ್ಯದ ಕ್ಷಮೆಯನ್ನ ಯಾಚಿಸಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತೀನಿ. ಡಿ.ಕೆ. ಶಿವಕುಮಾರ್ ಅವರು ನಾನು ರಬ್ಬರ್ ಸ್ಟಾಂಪ್ ಮುಖ್ಯಮಂತ್ರಿ ಅಂತ ಘೋಷಣೆ ಅವರೇ ಮಾಡ್ಕೊಂಬಿಟ್ಟಿದ್ದಾರೆ. ಇದು ಸಂವಿಧಾನಕ್ಕೆ ಒಂದು ರೀತಿ ಕಳಂಕ. ಇದೆ ಹೈಕಮಾಂಡ್ ಸೂಚನೆ, ಸಲಹೆ ಅವೆಲ್ಲ ಪಾರ್ಟಿ ಒಳಗಡೆ. ಅವ್ರ ಲೆಟರ್ ಅಲ್ಲಿ ನೀವು ಲಿಸ್ಟ್ ಆಚೆ ಬರ್ತೈತೆ ಅಂದ್ರೆ ಮುಖ್ಯಮಂತ್ರಿಗಳ ಲೆಟರ್ ಅಲ್ಲಿ ಪ್ರೆಸ್ ರಿಲೀಸ್ ಬರ್ಬೇಕಾಯ್ತು. ಆಕ್ಚುಲಿ ಮುಖ್ಯಮಂತ್ರಿಯ ಪರಮಾಧಿಕಾರನೇ ತೆಗೆದುಹಾಕಿ ಅವ್ರನ್ನ ಓನ್ಲಿ ATMಗೋಸ್ಕರ ನೇಮಕ ಮಾಡ್ದಂಗೆ ಕಾಣಿಸ್ತಾ ಇದೆ. ATMಗಾಗಿ ನೀನ್ ಕಾಲಕ್ಕೆ ಕರೆಕ್ಟಾಗಿ ದುಡ್ಡು ತಲುಪಿಸಪ್ಪ ಅನ್ನೋ ರೀತಿ ಈ ಬೆಳವಣಿಗೆಗಳೆಲ್ಲ ಆಗ್ತಾ ಇದೆ. ಅಂದ್ರೆ ಇಡೀ ಕರ್ನಾಟಕದಲ್ಲಿ ಇವತ್ತು ಏನ್ ಸುದ್ದಿ ಅಂತ ಹೇಳಿದ್ರೆ, ಎಲ್ಲಾ ಜಿಲ್ಲೆಗಳಲ್ಲೂ ಬಂಡಾಯ, ಕಾಂಗ್ರೆಸ್ ಪಾರ್ಟಿಗೆ ಮುಖ್ಯಮಂತ್ರಿಗೆ ಅವಹೇಳನ ಮಾಡುವಂತ ಪೋಸ್ಟರ್ಗಳು, ಕೈಗೆ ಏನೇನೋ ತಗೊಂಡು ಹೊಡಿತಾ ಇರುವಂತ ಪೋಸ್ಟ್ಗಳು, ಕೆಟ್ಟ ಹವ್ಯಾಸ ಶಬ್ದಗಳನ್ನ ಮುಖ್ಯಮಂತ್ರಿಗಳ ಮೇಲೆ ನಿಂದಿಸ್ತಾ ಇರುವಂತದ್ದು. ಇದು ಕಾಂಗ್ರೆಸ್ ಪಾರ್ಟಿಯವರು ಮಾಡ್ತಾ ಇರೋದು, ವಿರೋಧ ಪಾರ್ಟಿಯವರಲ್ಲ. ಸ್ವತಃ ಕಾಂಗ್ರೆಸ್ ಪಾರ್ಟಿಯವರೇ ಈ ಕ್ಯಾಬಿನೆಟ್ ಅನ್ನ ತಿರಸ್ಕಾರ ಮಾಡಿದ್ದಾರೆ. ಇನ್ ರಾಜ್ಯದ ಜನ ಇವ್ರನ್ನ ಹೊಗಳೋ ಪ್ರಶ್ನೆನೇ ಬರಲ್ಲ. ಕಾಂಗ್ರೆಸ್ಸೇ ಇವ್ರನ್ನ ಒಪ್ಕೊಂಡಿಲ್ಲ ಅಂದ್ರೆ ಇನ್ ರಾಜ್ಯದ ಜನ ಯಾಕೆ ಒಪ್ಕೋಬೇಕು ಇವ್ರನ್ನ? ಅದರಿಂದ ಇವತ್ತೇನ್ ಮಂತ್ರಿಮಂಡಲ ಆಗಿದೋ ಇದು ಭ್ರಷ್ಟಾಚಾರಿಗಳ ಮಂತ್ರಿಮಂಡಲ. ಅಲಿಬಾಬಾ ಮತ್ತು 34 ಗಾದೆ ಇದೆಯಲ್ಲ, ಇಲ್ಲಿ 34 ಸಂತ ಇದೆ. ಇದರಿಂದ ರಾಜ್ಯದ ನೀರೋ 1.5 ವರ್ಷ ಇದರಿಂದ ರಾಜ್ಯದ ಅಭಿವೃದ್ಧಿ ಆಗಲ್ಲ, ಈ ಸರ್ಕಾರ ಟೇಕ್ ಅಫೇ ಆಗಲ್ಲ. ವಾಲ್ಮೀಕಿ ಹಗರಣ ಮಾಡಿದಂತ ಆರೋಪ ತಪ್ಪ ಮಾಡಿದ್ರು, ಅದಕ್ಕೆ ಸದನದಲ್ಲಿ ಹೋರಾಟ ಮಾಡಿದ್ರು, ಅಥವಾ ಪಕ್ಷದ ಹೊರಗಡೆ ಹೋರಾಟ ಮಾಡ್ತಾರೆ. ಈಗಾಗಲೇ ಕಾಂಗ್ರೆಸ್ ಅವರೇ ಹೋರಾಟಕ್ಕೆ ಇಳಿದಿದ್ದಾರಲ್ಲ. ಕಾಂಗ್ರೆಸ್ ಅವರೇ ಈ ತರ ಭ್ರಷ್ಟರನ್ನ ಎಲ್ಲ ಮಾಡಿರೋದು ಕಾಂಗ್ರೆಸ್ ಅವರೇ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ನಾವೀಗಾಗಲೇ ಹೋರಾಟ ಮಾಡಿ ಅವ್ರನ್ನ ರಾಜೀನಾಮೆ ಕೊಡಿಸಿದ್ದೀನಿ. ನಾವೇ ವಿಧಾನಸಭೆಯಲ್ಲಿ ಹೋರಾಟ ಮಾಡಿ
ರಾಜೀನಾಮೆ ಕೊಡಿಸಿದ್ದೀರಿ, ಜೈಲಿಗೆ ಕಳಿಸಿದ್ದೀರಿ. ಮುಖ್ಯಮಂತ್ರಿನೇ ಒಪ್ಕೊಂಡಿದ್ದಾರೆ ಭ್ರಷ್ಟಾಚಾರ ಆಗಿರೋದು ನಿಜ ಅನ್ನೋದನ್ನ. ಇಷ್ಟೆಲ್ಲ ಒಪ್ಕೊಂಡ್ರು ಕೂಡ ಆ ಮುಖ್ಯಮಂತ್ರಿ ಹೋದ ತಕ್ಷಣ, ಹೊಸ ಮುಖ್ಯಮಂತ್ರಿ ಬಂದ ತಕ್ಷಣ ಇವ್ನು ಕ್ಲೀನ್ ವಾಷಿಂಗ್ ಮಿಷಿನ್ ತರ ಡಿ ಕೆ ಶಿವಕುಮಾರ್ ಬಂದ ತಕ್ಷಣ ವಾಷಿಂಗ್ ಮಿಷಿನ್ ಅಲ್ಲಿ ಹಾಕಿ ಕ್ಲಿಯರ್ ಅಂತ ಕೊಟ್ಟಂಗಾಯ್ತು. ಸರ್, ಇದು 33 ಜನ ಮಿನಿಸ್ಟರ್ಸ್ ಅಲ್ಲಿ 20 ಜನ ಮಿನಿಸ್ಟರ್ಸ್ SC ST OBC ಮತ್ತೆ ಮೈನಾರಿಟಿ ಕಮ್ಯುನಿಟೀಸ್ ಇದ್ದಾರೆ. ಹಾಗಾಗಿ ಹಿಂದುಳಿದ ವರ್ಗಗಳಿಗೆ ನಾವು ಹೆಚ್ಚು ರೆಪ್ರೆಸೆಂಟೇಷನ್ ಕೊಡ್ತಿದ್ದೀವಿ ಅಂತ ಕಾಂಗ್ರೆಸ್ ಹೇಳಿದೆ. ಅದ್ರ ಬಗ್ಗೆ ಈಗ ಅವ್ರಿಗೆ ಎಕ್ಸ್ಪ್ಲನೇಷನ್ ಕೊಡ್ಕೊಂತಾರೆ. ಬಿಟ್ಟಿರೋ ಕಮ್ಯುನಿಟಿಗಳೆಲ್ಲ ಯಾರು ಎಕ್ಸ್ಪ್ಲನೇಷನ್ ಕೊಡ್ತಾರೆ? ಬೇಕಾದಷ್ಟು ಕಮ್ಯುನಿಟಿ ಎಲ್ಲ ಬಿಟ್ಟಿದ್ದಾರೆ. ಈಗ ನರೇಂದ್ರ ಮೋದಿ ಇದರಲ್ಲೂ ಇದಕ್ಕಿಂತ ಜಾಸ್ತಿ ಇದ್ದಾರೆ ಬ್ಯಾಕ್ವರ್ಡ್. ಸ್ವತಃ ಪ್ರಧಾನಮಂತ್ರಿಗಳೇ ಬ್ಯಾಕ್ವರ್ಡ್, ಪ್ರಶ್ನೆನೇ ಇಲ್ಲ. OBC ಸರ್, ಈಗ ರಾಜ್ಯದ ಕೆಲವು ಜಿಲ್ಲೆಗಳಲ್ಲಿ ತಾವು ಬರಗಾಲ ಮುಗಿತಾ ಇದು ಇದೇನ ಇದೆಯಾ ಕೇಳ್ಬಿಡ್ಲಿ. ಆಗಿದ್ದಂತ ಜಯಚಂದ್ರ ಆಗಿರುವಂತ ಜಯಚಂದ್ರ ಅವರನ್ನ ಹಂಗಾಮಿ ಸ್ಪೀಕರ್ ಅಂತ ಮಾಡಿದ್ರೆ ಅದು ಒಪ್ಕೊಂಡಿಲ್ಲ. ನಾನು ಆಗಲ್ಲ. ಶಾಶ್ವತವಾಗಿ ಮಾಡೋದಾಗಿ ಮಾಡಿ ಹಂಗಾಮಿ ಆಗಿರೋದಿಲ್ಲ. ಈಗ ಅವರೇ ಯಾರು ಜಯಚಂದ್ರ ಅವರೇ ಅವರ ಮಾಧ್ಯಮದ ಹೇಳಿಕೆಯಲ್ಲಿ ಈ ಮಂತ್ರಿಗಳು ಮಕ ನೋಡ್ಕೊಂಡು ಹೆಂಗೆ ನಾನು ಏರಿಯಾಗ ಹೋಗ್ಲಿ ಅಂತಾನೆ ಹೇಳಿದ್ದಾರೆ. ಮತ್ತೆ ಮಕ ಹೆಂಗ್ ತೋರಿಸ್ಲಿ ಏರಿಯಾಗಳಿಗೆಲ್ಲ ಹೋಗಿ ಅಂತ ಹೇಳ್ತಾ ಇದ್ದಾರೆ. ಅವರು ಈಗ ರಿಜೆಕ್ಟ್ ಮಾಡಿರೋವಂಥದ್ದು ಒಳ್ಳೇದು. ಒಬ್ಬ ಪ್ರಾಮಾಣಿಕ ಅಂತ ಅವರು ರಾಜ್ಯದ ಜನತೆ ಮುಂದೆ ತೋರಿಸ್ಕೊಂಡಂಗಾಗುತ್ತೆ. ಅದರಿಂದ ಅವರು ಹೇಳಿಕೆನ ನಾನು ಸರಿ ಅಂತ ಒಪ್ಕೊಂತೀನಿ. ಸರ್, ಸ್ಪೀಕರ್ ಮತ್ತೆ ಸಭಾಪತಿಗಳ ಆಯ್ಕೆ ವಿಚಾರ ಹೇಳಿದ್ರು ಸರ್. ಕಾಂಗ್ರೆಸ್ನವರು ಹೇಳಿದ್ದಾರೆ, ನಾವು ಬರೀ ಹೆಸರನ್ನಷ್ಟೇ ಘೋಷಣೆ ಮಾಡಿದ್ದೀವಿ, ಆಯ್ಕೆ ಪ್ರಕ್ರಿಯೆಗಳು ಆನ್ ಫೋರಲ್ಲೇ ನಡೀತಾ ಇದೆ, ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು ಬಿಜೆಪಿ ಅವರು ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಅದನ್ನ ಘೋಷಣೆ ಮಾಡಕ್ಕೆ ಕಾಂಗ್ರೆಸ್ ಲೆಟರ್ ಯಾಕೆ ಯೂಸ್ ಮಾಡ್ತಾರೆ? ನಮ್ಮ ಪಕ್ಷದ ಅಭ್ಯರ್ಥಿಗಳು ಅವ್ರನ್ನ ಅದು ರಾಜೀನಾಮೆ ಕೊಟ್ಟ ಮೇಲೆ ಕಾಂಗ್ರೆಸ್ ಪಾರ್ಟಿ ಲೆಟರ್ ಅಲ್ಲಿ ಯಾವ ಹಿಂದೆ ಇಲ್ದಾನ ಸಂಪ್ರದಾಯ ಇದೆಯಾ ಈ ತರದ್ದು? 75 ವರ್ಷದಲ್ಲಿ ಈ ತರ ಸಂಪ್ರದಾಯ ಹಿಂದೆ ಇಂದಾನ ಇದ್ರೆ ಅದನ್ನ ರಾಜ್ಯದ ಜನತೆ ಮುಂದೆ ಇಡ್ಲಿ. ಕಾಂಗ್ರೆಸ್ ಪಾರ್ಟಿದೆ ಹಿಂದೆ ಈ ತರ ಕಾಂಗ್ರೆಸ್ ಲೆಟರ್ ಅಲ್ಲಿ ಸ್ಪೀಕರ್ನ ಘೋಷಣೆ ಮಾಡಿರೋದಿದ್ರೆ ರಾಜ್ಯದ ಜನತೆ ಮುಂದೆ ಇಡಿ. ಇಂಪಾರ್ಟೆಂಟ್ ಬಿಡದಿ ಟೌನ್ಶಿಪ್ಗೆ ಕೋರ್ಟ್ ಸ್ಟೇ ಕೊಟ್ಟಿದೆ. ಈಗ ಸರ್ಕಾರಕ್ಕೆ ಹಿನ್ನಡೆ. ಬಿಡದಿ ಟೌನ್ಶಿಪ್ ಒಂದು ರಿಯಲ್ ಎಸ್ಟೇಟ್ ಮಾಫಿಯಾಗ ಕೈಯಲ್ಲಿ ಇದೆ. ಆ ಮಾಫಿಯಾದಿಂದ ಬಿಡಿಸ್ಕೊಳಕ್ಕೆ ಅಲ್ಲಿರೋ ರೈತರು ಹೋರಾಟ ಮಾಡ್ತಾ ಇದ್ದಾರೆ. 600-700 ದಿನದಿಂದ ಹೋರಾಟ ಮಾಡ್ತಾ ಇದ್ದಾರೆ. ನಾನು 4 ಬಾರಿ ಅಲ್ಲಿ ಹೋಗಿ ಬಂದಿದ್ದೀನಿ, ಬೆಂಬಲ ಕೊಟ್ಟಿದ್ದೀನಿ. ಇದು ಜನಗಳಿಗೆ ಉಪಯೋಗ ಆಗುವಂತ ಒಂದು ಲೇಔಟ್ ಆಗಿದ್ರೆ ನಾವು ಸ್ವಾಗತ ಮಾಡ್ತಾ ಇದ್ದೀವಿ. ಜನಗಳಿಗೆ ಉಪಯೋಗ ಆಗಬೇಕಾಗಿತ್ತು ಇದರಿಂದ. ಅಲ್ಲಿ ಪೂರ್ತಿ ಸುಮಾರು 10 ಲಕ್ಷಕ್ಕೂ ಹೆಚ್ಚು ತೆಂಗಿನ ಮರ ಇದೆ, 10 ಲಕ್ಷಕ್ಕೂ ಹೆಚ್ಚು ಅಡಿಕೆ ಮರ ಇದೆ, ಸುಮಾರು 6-7 ಲಕ್ಷ ಮಾವಿನ ಮರಗಳಿದೆ. ಆಲ್ಮೋಸ್ಟ್ ಆಲ್ ಬೆಂಗಳೂರಿಗೆ ಹೈಯೆಸ್ಟ್ ಹಾಲು ಸಪ್ಲೈ ಮಾಡ್ತಕ್ಕಂಥ ತಾಲೂಕದು. ಇಷ್ಟೆಲ್ಲ ಇದ್ರೂ ಆ ಸ್ಥಳವನ್ನೇ ಗುರ್ತು ಮಾಡಿ ರಿಯಲ್ ಎಸ್ಟೇಟ್ ಮಾಡಕ್ಕೆ ಹೊರಟಿದ್ದೀರಲ್ಲ, ಇದು ಇವತ್ತು ಹೋರಾಟ ನಡೀತಾ ಇರೋದು. ಗೌರವಾನ್ವಿತ ನ್ಯಾಯಾಲಯ ಅದಕ್ಕೆ ಸ್ಟೇ ಕೊಟ್ಟಿರುವಂಥದ್ದು ಸ್ವಾಗತಾರ್ಹ. ಅಂದರೆ ಸರ್ಕಾರದ ಮುಂದೆ ಅಲ್ಲ, ಕೋರ್ಟ್ ಮುಂದೆ ಈ ಸರ್ಕಾರ ಬೆತ್ತಲೆ ಆಗಿದೆ. ಮುಖ್ಯಮಂತ್ರಿ ಹೇಳ್ತಾ ಇದ್ರು, ಯಾರು ಏನೇ ಮಾಡಿದ್ರು, ಯಾರು ವಿರೋಧ ಮಾಡಲಿ, ಯಾರು ಏನೇ ಮಾಡಿದ್ರು ನಾನು ಮಾಡದೆ ಅಂದ್ರು. ಈಗ ಕೋರ್ಟ್ ಹೇಳಿದ್ಯಲ್ಲಪ್ಪ, ಹೇಳು, ಒಂದು ಡೈಲಾಗ್ ಕೊಡಿ ನೋಡೋಣ. ಮಿಸ್ಟರ್ ಡಿ ಕೆ ಶಿವಕುಮಾರ್, ಈ ಕೋರ್ಟ್ ಆದೇಶ ಮಾಡಿದೆಯಲ್ಲ, ನೋಡಿ ಅದೇ ಡೈಲಾಗ್ ಕೊಡಿರಿ ಇವತ್ತು ನೋಡೋಣ. ಇದು ಕೋರ್ಟ್ ಆದೇಶ ಬಂದಿರೋದು ದೊಡ್ಡ ಹಿನ್ನಡೆ. ಅಂದ್ರೆ ಈ ಪ್ರಾಜೆಕ್ಟ್ ಮುಗ್ದೋದಂಗೆ, ಇನ್ನೇನು ಆಗೋ ಮಟ್ಟ ಏನು ಕಾಣಲ್ಲ. ಯಾಕಂದ್ರೆ ಇಷ್ಟೆಲ್ಲ ಗಬ್ಬೆದ್ದೋಗಿರುವಂತ ಸರ್ಕಾರ ಇನ್ನು 1 ವರ್ಷ ಆದ್ಮೇಲೆ
ಚುನಾವಣೆಯಲ್ಲಿ ಯಾವ ಮುಖ ಇಟ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ ಆ ಭಾಗದಲ್ಲಿ, ಹಳೆ ಮೈಸೂರು ಭಾಗದಲ್ಲಿ ಯಾವ ಮುಖ ಇಟ್ಕೊಂಡು, ಇಲ್ಲಿ ಇರ್ಬೋದು ಆನೇಕಲ್ಲಲ್ಲಿ ಅಕ್ವೈರ್ ಮಾಡ್ತಾ ಇದ್ದೀರಾ, ಯಾವ ಮುಖ ಇಟ್ಕೊಂಡು ಜನಗಳ ಮುಂದೆ ಹೋಗ್ತೀರಿ ನೀವು? ಅದರಿಂದ ಕೋರ್ಟ್ ಆದೇಶ ಏನು ಬಂದಿದೆ ಅದನ್ನ ನಾವು ಸ್ವಾಗತ ಮಾಡ್ತೇವೆ. ಸರ್, ನಿಮ್ಮ ಪಕ್ಷ ಮತ್ತು JDS ಈ ಬಿಡದಿ ಟೌನ್ಶಿಪ್ ವಿರುದ್ಧ ಏನು ಪಾದಯಾತ್ರೆ ಮಾಡಬೇಕು ಅಂತಿದ್ರಿ, ಅದು ಮಾಡ್ತೀರಾ? ಯಾವಾಗ ಮಾಡ್ತೀರಾ ಸರ್? ಈಗ ಸ್ಟೇ ಆಗ್ಬಿಟ್ಟಿದೆಯಲ್ಲ, ನಾನು ಕುಮಾರಸ್ವಾಮಿ ಅವ್ರು, ನಮ್ಮ ಪಾರ್ಟಿ, ನನ್ನ ವಿಜೇಂದ್ರ ಅವರು, ಎಲ್ಲರೂ ಕೂಡ, ಬೊಮ್ಮಾಯಿ ಎಲ್ಲರೂ ಕೂಡ ಮಾತಾಡಿ ನನಗೆ ಕುಮಾರಸ್ವಾಮಿ ಜೊತೆ ಮಾತಾಡಕ್ಕೆ ಹೇಳಿದ್ದಾರೆ. ನಾನು ಕುಮಾರಸ್ವಾಮಿ ಅವ್ರ ಜೊತೆ ನಾಳೆ ಭೇಟಿ ಮಾಡ್ತೀನಿ. ಕುಮಾರಸ್ವಾಮಿ ಅವ್ರನ್ನ ಡೆಲ್ಲಿಯಲ್ಲಿ ನಾನು ಭೇಟಿ ಮಾಡ್ತೀನಿ. ಭೇಟಿ ಮಾಡಿ ಅವ್ರ ಜೊತೆ ಈ ಬಿಡದಿ ಈ ಹೋರಾಟದ ಬಗ್ಗೆ ಕೋರ್ಟ್ ಸ್ಟೇ ಬಂದಿದೆ, ಏನು ಮಾಡಬೇಕು, ಮಾಡೋದಾದರೆ ಒಟ್ಟಿಗೆ ಹೋರಾಟ ಮಾಡಬೇಕಾ, ಹೇಗೆ ಒಟ್ಟಿಗೆ ಹೋರಾಟ ಮಾಡೋದ್ರಿಂದ ಜನಗಳ ಮೇಲೆ ಏನು ಇಂಪ್ಯಾಕ್ಟ್ ಆಗುತ್ತೆ, ಇವೆಲ್ಲವನ್ನು ನಾಳೆ ನಾನು ಕುಮಾರಸ್ವಾಮಿ ಅವ್ರ ಜೊತೆ ಚರ್ಚೆ ಮಾಡ್ತೀನಿ. ನಾವು JDS NDA ಪಾರ್ಟ್ನರ್ ಆಗಿರೋದ್ರಿಂದ ನಾನು ಅವ್ರಿಗೆ ಕೆಲವು ಸಲಹೆಗಳನ್ನು ಕೊಟ್ಟು ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋದಕ್ಕೆ ಅಂತಿಮವಾಗಿ ನಾಳೆ ಡಿಸೈಡ್ ಮಾಡ್ತೀನಿ. ಸರ್, ಇವತ್ತು ಬರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ನೂತನ ಸಚಿವರನ್ನ ನೇಮಕ ಮಾಡಿದ್ದಾರೆ. ಬರ ಮತ್ತು ನೆರೆ ಎಲ್ಲೆಲ್ಲಾಗಿದೆ ಅಂತ ಹೊಸ ಸಚಿವ ಸಂಪುಟ ವಿಸ್ತರಣೆ ಆಗುವುದು ಕಾಯ್ತಾರ? ಅಂದರೆ ಕಳೆದ 2 ತಿಂಗಳಿಂದ ರಾಜ್ಯದಲ್ಲಿ ಬರ ಇರಲಿಲ್ಲ, ಫ್ಲಡ್ ಇರಲಿಲ್ಲ. ನಮ್ಮದು ಕಾಮಾಲೆ ಕಣ್ಣೆಲ್ಲ ಎಲ್ಲ ಆಗೋಗ್ಬಿಟ್ಟಿತ್ತು. ಅದಕ್ಕೇನು ಕಂಡಿಲ್ಲ ನಮಗೆ. ಈಗ ಕಂಡಿದೆ, ಅದಕ್ಕೆ ನಾವು ಮಂತ್ರಿಗಳು ನೇಮಕ ಮಾಡಿದ್ದೀರಿ ಅಂತ ಅರ್ಥ ಬರ್ತದೆ. ಜನ ಹಂಗೆ ತಿಳ್ಕೊಂತಾರೆ, ಹಂಗೆ ಜನ ಅರ್ಥ ಮಾಡ್ಬೇಕು. ಅದರಿಂದ ನಿಮ್ಮ ಫೇಲ್ಯೂರ್ ಅಂತ ನೀವೇ ಒಪ್ಕೊಂಡಂಗಾಯ್ತು. ಇಷ್ಟು ದಿನ ನಾವೇನು ಮಾಡಲೇ ಇಲ್ಲ ಅನ್ನೋದು ಒಪ್ಕೊಂಡಂಗಾಯ್ತು. ಇನ್ನು ಮುಂದೆ ಶುರು ಮಾಡ್ತೀರಿ ಅಂತ ಹೇಳ್ತಾ ಇದ್ದಾರೆ. ನಾನು ಹೇಳಿದ್ನಲ್ಲ, ಈ ಸರ್ಕಾರ ಟೇಕ್ ಅಫೇ ಆಗಿದೆ. 2 ತಿಂಗಳಾಯ್ತಲ್ಲ, ಟೇಕ್ ಅಫೇ ಆಗಿದೆ ಈ ಸರ್ಕಾರ. ಅಧಿವೇಶನ ಬರ್ತಿದೆಯಲ್ಲ, ಅದಕ್ಕೆ ನಾವು ತಯಾರಿ ಮಾಡ್ಕೊತಾರ ಅಂತ. ಯಾಕಂದ್ರೆ ನೀವೆಲ್ಲ ವಿಪಕ್ಷಗಳು ಅಧ್ಯಯನ ಮಾಡಕ್ಕೆ ವರದಿ ರೆಡಿ ಇದೆ, ಸದನದಲ್ಲಿ ಚರ್ಚೆ ಮಾಡಿ ಏನು ವಿಧಾನಸಭಾ ಅಧಿವೇಶನ ಬರ್ತಾ ಇದೆಯಲ್ಲ, ಆ ದೃಷ್ಟಿಯಿಂದ ಅವರು ಈ ಒಂದು ಘೋಷಣೆಯನ್ನ ಮಾಡಿದ್ದಾರೆ ಅಂತ ನನಗೆ ಅನಿಸ್ತೈತೆ. ಸರ್, ಈಗ ಮಂತ್ರಿ ಸ್ಥಾನಕ್ಕೆ ನೀವು ಕೋಟಿ ಡೀಲ್ ಆಗಿದೆ, ಎಷ್ಟು ಕೋಟಿ ಆಗಿದೆ ಸರ್? ನಿನ್ನೆ 19 ಜನರಲ್ಲಿ ಎಷ್ಟು ಜನ ಪೇಮೆಂಟ್ಸ್ ಇದಾಗಿದೆ? ಇಬ್ಬಿಬ್ರು ಕೇಳ್ತಾ ಇದ್ದಾರೆ, ಯಾರೋ ಒಬ್ಬರು ಕೇಳ್ತಾರೆ. ಸರ್, ಈಗ 19 ಜನ ನಿನ್ನೆ ಪ್ರಮಾಣ ವಚನ ಸ್ವೀಕರಿಸಿ ಸರ್, ಅದರಲ್ಲಿ ಎಷ್ಟು ಜನ ಪೇಮೆಂಟ್ ಅಂತ ಹೇಳಿದ್ದಾರೆ ಅಂತ ನಾನು ಹೇಳ್ದಲ್ಲ, ಎಲ್ಲಾನು ಆಲ್ಮೋಸ್ಟ್ ಆಲ್ ಸಡನ್ ಆಗಿ ಯಾಕಪ್ಪ ಚೇಂಜ್ ಆಗ್ತೈತೆ. ಒಂದ್ ಚಾನಲ್ ಅಲ್ಲಿ ಒಂದು ಬರ್ತೈತೆ, ಇನ್ನೊಂದ್ ಚಾನಲ್ ಅಲ್ಲಿ ಇನ್ನೊಂದು ಬರ್ತೈತೆ, ಇನ್ನೊಂದ್ ಚಾನಲ್ ಇರುತ್ತೆ. ಸ್ವೇರಿಂಗ್ ಸೆರೆಮನಿ ದಿನ ನೋಡಿದ್ರೆ ಪಾಪ ಸ್ವೇರಿಂಗ್ ಮಾಡಕ್ಕೆ ಅಲ್ಲಿ ಓಡೋಡಿ ಬರ್ತಾರೆ, ಹಂಗೆ ಓಡೋಡಿ ಹೊರಟೋಗ್ತಾರೆ ವಾಪಸ್ಸು. ಅಂದ್ರೆ ಇದು ರೇಟ್ ಆಕ್ಷನ್ ಕೂಗ್ತಾರಲ್ಲ, ಯಾರ್ಯಾರು ಜಾಸ್ತಿ ಕೂಗಿದಾರೋ ಅವ್ರಿಗೆ ಸಿಕ್ಕಿದೆ, ಕಡಿಮೆ ಕೂಗಿದವ್ರು ಮನೆಗೆ ಹೋಗಿದ್ದಾರೆ. ಬಿಟ್ಟು ಗೊತ್ತಾಯ್ತಲ್ಲ, ಕೊನೆ ಮೂಮೆಂಟ್ ಅಲ್ಲಿ ಈಗ ದಾವಣಗೆರೆ ಎಂಟ್ರಿ ಆಗಿ ಬೇರೆಯವ್ರು ಹೋಗಿದ್ದಾರೆ ಅಂದ್ರೆ ಅರ್ಥ ಏನು? ನಾಗೇಂದ್ರ ಮಿನಿಸ್ಟರ್ ಆಗಿದ್ದಾರೆ ಅಂದ್ರೆ ಅರ್ಥ ಏನು? ಅದನ್ನ ಇನ್ನೊಂದಿನ ಹೇಳ್ತೀನಿ. ಸರ್, ಈಗ ಮಹಿಳೆಯರಿಗೆ ಯಾರು ಸ್ಥಾನಮಾನ ಅದು ಕಲೆಕ್ಟ್ ಮಾಡಿದವ್ರು ಯಾರು ಅವ್ರು ಹೇಳ್ಬೇಕಲ್ಲ, ಇಷ್ಟ ಆಯ್ತು ಕಲೆಕ್ಷನ್, ನಾವಿಷ್ಟೇ ಎಕ್ಸ್ಪೆಕ್ಟೇಷನ್ ಮಾಡಿದ್ರೆ ಇಷ್ಟೇ ಆಗಿರೋದು ಅಂತ ಹೇಳ್ಬೇಕಲ್ಲ. ಓಕೆ, ಇದೆಯೇನಪ್ಪ? ಈ ಬಗ್ಗೆ ಸಿಎಂ ಗಮನ ಸೆಳೆದ್ರೆ ಅವ್ರಿಗೆ ಆಮೇಲೆ ಇದೊಂದು ಕಾವೇರಿ ಬಗ್ಗೆ, ಕಾವೇರಿ ಈಗ ಮತ್ತೊಂದು ಖ್ಯಾತೆಯನ್ನ ತೆಗೆದಿದ್ದಾರೆ. ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಇದು ಕೂಡ ಕರ್ನಾಟಕಕ್ಕೆ ಒಂದು ರೀತಿ ಥ್ರೆಟ್. ಯಾಕೆಂದ್ರೆ ಅವರು ಹಿಂದೆ ಟ್ರಿಬ್ಯುನಲ್ ಆರ್ಡರ್ ಆದಾಗ ನಮ್ಮಲ್ಲಿ ಡ್ಯಾಮ್ಗಳಲ್ಲಿ ಕಡಿಮೆ ಇತ್ತು, KRS, ಹಾರಂಗಿ ಇವೆಲ್ಲ ಕಡಿಮೆ ನೀರಿತ್ತು. ಈಗ ಕಬಿನಿನೂ ಕೂಡ ಫುಲ್ ಆಗಿದೆ, ಹಾರಂಗಿನೂ ಕೂಡ ಫುಲ್ ಆಗ್ತಾ ಇದೆ, ಹೇಮಾವತಿಗೂ ನೀರು ಬರ್ತಾ ಇದೆ. ಆ ದೃಷ್ಟಿಯಿಂದ ಮತ್ತೆ ಇವರು ಖ್ಯಾತೆ ತೆಗೆದಿರೋದು ಮತ್ತೆ ನಮಗೆ ಗಂಡಾಂತರ ಕಾದಿದೆ ಅಂತ ಅರ್ಥ. ಮತ್ತೆ ಗಂಡಾಂತರ ನಮಗೆ ಕಾದಿದೆ. ರಾಜ್ಯ ಸರ್ಕಾರ ಹೋದ್ ಸರಿ ಮಾಡ್ದಂಗೆ ಸ್ಟಾಲಿನ್ ಇವನ್ ಜೊತೆ, ಯಾರು ಜೋಸಫ್
ಜೋಸಫ್ ಗೊತ್ತಿಲ್ಲಪ್ಪ, ಜೋಸಫ್ ಅಂದ್ರು, ಅದಕ್ಕೆ ಹೇಳಿದೆ. ಜೋಸಫ್ CM ತಮಿಳ್ನಾಡು CM ಜೋಸಫ್ ಜೊತೆ ತಿರ್ಗೇನ ಹೊಂದಾಣಿಕೆ ಮಾಡ್ಕೊಂಡು ತಿರ್ಗೇನ ನೀರು ಬಿಡುವಂತ ಕುತಂತ್ರವನ್ನ ಮಾಡಿದ್ರೆ ಕರ್ನಾಟಕದ ಜನ ಇನ್ಯಾವತ್ತೂ ನಿಮ್ಮನ್ನ ಶಂಸಲ್ಲ. ಈಗಾಗಲೇ ಕನ್ನಡ ಪರ ಹೋರಾಟಗಾರರು, ರೈತರೆಲ್ಲ ಬೀದಿಗಿಳಿದಾಗ ಮತ್ತೊಂದ್ಸರಿ ನೀವೇನಾನು ಫೇಲ್ ಆದ್ರೆ, ಸುಪ್ರೀಂ ಕೋರ್ಟ್ ಅಲ್ಲಿ ನೀವೇನ ಫೋಲ್ ಆದ್ರೆ, ನೀವು ಪಕ್ಕ ತಮಿಳ್ನಾಡಿನ CM ಜೋಸಫ್ಗೆ ಹೀಲ್ಡ್ ಆಗಿದ್ದೀರಾ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಅದಕ್ಕೋಸ್ಕರ ಪಾಪ 3rd ಫ್ಲೋರ್ ಎಲ್ಲ ರಿನಿವೇಶನ್ ಮಾಡಿಸ್ತಾ ಇದ್ದಾರೆ. ಅವ್ನು ಬರ್ತಾರೆ ಅಂದ್ಬಿಟ್ಟು 3rd ಫ್ಲೋರ್ ಎಲ್ಲ ರಿನಿವೇಶನ್, ಮೊನ್ನೆ ಮೀಟಿಂಗ್ ಅಲ್ಲೇ ಕರೀರಿ ಅಂತ ಕೇಳಿದೆ ನಾನು. ಆ 3rd ಫ್ಲೋರ್ ಎಲ್ಲ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ರಿನಿವೇಶನ್ ಮಾಡ್ತಾ ಇದ್ದಾರೆ. ಯಾರಿಗೆ ಅವ್ರು ಬರ್ತಾರೆ, ತಮಿಳ್ನಾಡು ಅವ್ರು ಬರ್ತಾರೆ, ಅವ್ರಿಗೆ ಆತಿಥ್ಯ ಕೊಡೋಕ್ಕೋಸ್ಕರ ರಿಪೇರಿ ಮಾಡ್ತಾ ಇದ್ದಾರೆ. ನೀವು ಕೂಡ ಹೋಗಿ ನೋಡ್ಬೋದು, ರಿಪೇರಿ ಮಾಡ್ತಾ ಇದ್ದಾರೆ. ಎಲ್ಲ ರಿಪೇರಿ ಮಾಡಿ ಅದಕ್ಕೆ ಹಣ ಖರ್ಚು ಮಾಡ್ತಾ ಇದ್ದಾರೆ ಅವ್ರಿಗೋಸ್ಕರ. ಹಿಂದೆ ಪ್ರೈಮ್ ಮಿನಿಸ್ಟರ್ಗಳು ಬಂದವ್ರೆ, ಅವಾಗೇನು ಖರ್ಚು ಮಾಡಿಲ್ಲ. ಇನ್ನು ಸೆಂಟ್ರಲ್ ಹೋಮ್ ಮಿನಿಸ್ಟರ್ ಎಲ್ಲ ಬಂದಿದ್ರು, ಅವಾಗೇನು ಖರ್ಚು ಮಾಡಿಲ್ಲ. ಆಮೇಲೆ ಬೇರೆ ಬೇರೆ ದೇಶದ ಅಧ್ಯಕ್ಷರು ಅವರೆಲ್ಲ ಬಂದಿದ್ರು, ಡೆಲಿಗೇಟ್ಸು ಎಲ್ಲ ಬಂದಿದ್ರು, ಅವಾಗ ಖರ್ಚು ಮಾಡಿಲ್ಲ. ಈಗ ಜೋಸಫ್ ಮಾತ್ರ ಇಷ್ಟೊಂದು ಖರ್ಚು ಮಾಡ್ತಾರೆ. ಇದು ಯಾವ ನ್ಯಾಯ? ಅವಶ್ಯಕತೆ ಇತ್ತ? ನೀವೇ ಹೇಳ್ತೀರ ಬರಗಾಲ ಅಂತ. ಆದ್ರೂ ಬರಗಾಲ ಇದ್ರೂ ಕೂಡ ತಮಿಳ್ನಾಡಿಗೆ ಮಾತ್ರ ನಾವು ಸಿರಿಕಾಲ ಮಾಡಿರುವಂಥದ್ದು. ಇದು ನಿಮ್ಮ ಕಾಂಗ್ರೆಸ್ಸಿನ ರಾಜಕೀಯದ ಬಣ್ಣ, ಇಂಡಿ ಒಕ್ಕೂಟದ ಬಣ್ಣ ಬಯಲಾಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.